ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಪ್ರೋ ಕಬಡ್ಡಿ ಇತಿಹಾಸದಲ್ಲೇ ನಮ್ಮ ಬುಲ್ಸ್ ತಂಡಕ್ಕೆ 3ನೇ ಸ್ಥಾನ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ಒಂದು ಅತಿ ಹೆಚ್ಚು ಪಾಯಿಂಟ್ಸ್ ಇರೋ 5 ಟೀಮ್ ಸೆಲೆಕ್ಟ್ ಮಾಡಿದೆ PKL ಮ್ಯಾನೇಜ್ಮೆಂಟ್. ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ 3ನೇ ಸ್ಥಾನ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಹಾಗೆ ಮೊದಲನೇ ಸ್ಥಾನದಲ್ಲಿ ಪಾಟ್ನಾ ಪೈರೇಟ್ಸ್ ಇದೆ. ಒಂದು 251 ಮ್ಯಾಚ್ ಆಡಿ 8,933 ಪಾಯಿಂಟ್ ತೊಗೊಂಡಿದೆ. ಅದರಲ್ಲಿ 5,178 ರೈಡ್ ಪಾಯಿಂಟ್ ಆದರೆ 2,584 ಟ್ಯಾಕಲ್ ಪಾಯಿಂಟ್ ತೊಗೊಂಡಿದೆ. ಹಾಗೆ ಒಂದು 2ನೇ ಸ್ಥಾನದಲ್ಲಿ ಪುಣೇರಿ ಪಲ್ಟನ್ ತಂಡ ಇದೆ. ಒಂದು 242 ಮ್ಯಾಚ್ ಆಡಿ 8,176 ಪಾಯಿಂಟ್ ತೊಗೊಂಡ್ರೆ ಅದರಲ್ಲಿ 4,412 ರೈಡ್ ಪಾಯಿಂಟ್ ಆದರೆ 2,663 ಟ್ಯಾಕಲ್ ಪಾಯಿಂಟ್ ತೊಗೊಂಡಿದೆ. ಹಾಗೆ ನೆಕ್ಸ್ಟ್ ನಮ್ಮ ಬೆಂಗಳೂರು ಬುಲ್ಸ್ ತಂಡ 3ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. 242 ಮ್ಯಾಚ್ ಆಡಿ ಬರೋಬ್ಬರಿ 8,133 ಪಾಯಿಂಟ್ ತೊಗೊಂಡಿದೆ. ಅದರಲ್ಲಿ ಒಂದು 4,696 ರೈಡ್ ಪಾಯಿಂಟ್ ಆದರೆ 2,422 ಟ್ಯಾಕಲ್ ಪಾಯಿಂಟ್ ತೊಗೊಂಡಿದೆ ಅಂತಲೇ ಹೇಳ್ಬೋದು ನಮ್ಮ ಬುಲ್ಸ್ ತಂಡ. ಆ ಥರ ಒಂದು ರೈಡಲ್ಲಿ ಆಗಿರ್ಬೋದು, ಟ್ಯಾಕಲಲ್ಲಿ ಆಗಿರ್ಬೋದು, ಆ ಥರ ಒಂದು ಮಿಂಚಿದೆ ಅಂತಲೇ ಹೇಳ್ಬೋದು. ಹಾಗೆ ಒಂದು 4ನೇ ಸ್ಥಾನದಲ್ಲಿ ನೋಡೋದಾದರೆ ಡೆಬಾಂಗ್ ಡೆಲ್ಲಿ KC ಇದೆ. ಒಂದು 239 ಮ್ಯಾಚ್ ಆಡಿ 8,011 ಪಾಯಿಂಟ್ ತೊಗೊಂಡಿದೆ. ಅದರಲ್ಲಿ 4,699 ರೈಡ್ ಪಾಯಿಂಟ್ ಆದರೆ 2,248 ಟ್ಯಾಕಲ್ ಪಾಯಿಂಟ್ ತೊಗೊಂಡಿದೆ. ಹಾಗೆ ಒಂದು 5ನೇ ಸ್ಥಾನದಲ್ಲಿ ನೋಡೋದಾದರೆ ಒಂದು ಮುಂಬೈ ತಂಡ ಇದೆ. ಒಂದು 239 ಮ್ಯಾಚ್ ಆಡಿ ಒಂದು 7,955 ಪಾಯಿಂಟ್ನ ತೊಗೊಂಡಿದೆ. ಅದರಲ್ಲಿ ಒಂದು 4,467 ರೈಡ್ ಪಾಯಿಂಟ್ ಆದರೆ 2,518 ಟ್ಯಾಕಲ್ ಪಾಯಿಂಟ್ ತೊಗೊಂಡಿದೆ. ಇದು ಕೂಡ ಒಂದು ಟ್ಯಾಕಲಲ್ಲಿ ಒಂದು ಅತಿ ಹೆಚ್ಚು ಪಾಯಿಂಟ್ಸಲ್ಲಿದೆ ಅಂತಲೇ ಹೇಳ್ಬೋದು. ಏನೇ ಅಂದರೂ ಕೂಡ ನಮ್ಮ ಬುಲ್ಸ್ ತಂಡ ಒಂದು 3ನೇ ಸ್ಥಾನಕ್ಕೇರಿದೆ. ಅದೇ ಥರ ಒಂದು ಈ ವರ್ಷವೂ ಕೂಡ ಇನ್ನಷ್ಟು ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. BC ರಮೇಶ್ ಅವರು ಕೂಡ ಹೇಳಿದ್ದಾರೆ, ಈ ವರ್ಷ ನಾವು ಒಂದು ಕಪ್ ಗೆಲ್ಲೋಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ. ಯಾಕಂದರೆ ಒಂದು ಕಳೆದ ಸೀಸನ್ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪ್ಲೇಯರ್ಗಳ ನಮ್ಮ ತಂಡದಲ್ಲಿ ಕೊರತೆ ಕಡಿತೀವಿ. ಹೀಗಾಗಿ ಒಂದು ನಾವು ಕಳೆದ ಸೀಸನಲ್ಲಿ ಗೆಲ್ಲೋಕ್ಕೆ ಆಗಿರಲಿಲ್ಲ. ಬಟ್ ಈ ವರ್ಷ ಒಂದು ಹರಾಜಲ್ಲಿ ಒಂದು ಒಳ್ಳೆಯ ಪ್ಲೇಯರ್ಗಳನ್ನ ಬೈ ಮಾಡಿ ಒಂದು ಒಳ್ಳೆಯ ತಂಡ ಕಟ್ತೀವಿ. ಹಾಗೆ ಒಂದು ಫೈನಲ್ ತನಕ ಬಂದೇ ಬರ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಕಬಡ್ಡಿ ವಿಡಿಯೋಸ್ಗಾಗಿ.